ಆತ್ಮೀಯ ವೀಕ್ಷಕರಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಪಕ್ಕದ ರಾಜ್ಯವಾದ ತಮಿಳುನಾಡಿನಲ್ಲಿ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಮಾರು ದಿನಗಳಿಂದ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಏನಂದರೆ ಹೊಸ ಪಿಂಚಣಿ ಯೋಜನೆ ಬೇಡ, ನಮಗೆ ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ತನ್ನಿ ಅಂತೇಳಿ. ಈ ನಿಟ್ಟಿನಲ್ಲಿ ಏನು ಯೋಜನೆಯನ್ನು ತಂದಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಅಂತ ನೋಡೋಣ ಬನ್ನಿ. ತಮಿಳುನಾಡು ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಹೊಸ ಪಿಂಚಣಿ ಯೋಜನೆ TAPAS ಅನ್ನು ಮುಖ್ಯಮಂತ್ರಿ MK ಸ್ಟಾಲಿನ್ ಶನಿವಾರ ಘೋಷಿಸಿದ್ದಾರೆ. ಈ TAPAS ಅನ್ನೋದು ಅಲ್ಲಿ ಏನು ಹೊಸದಾಗಿ ತಂದಿದ್ದಾರೆ ಯೋಜನೆ, ಅದರ ಹೆಸರು. ತಮಿಳುನಾಡು ಹೊಸ ಪಿಂಚಣಿ ಖಾತರಿ ಯೋಜನೆಯನ್ನು ಘೋಷಿಸುವ ಮೂಲಕ 2 ದಶಕಗಳಷ್ಟು ಹಳೆಯದಾದ ಬೇಡಿಕೆಯನ್ನು ಅವರು ಈಡೇರಿಸಿದ್ದಾರೆ. ಸರ್ಕಾರಿ ನೌಕರರಿಗೆ ಅವರ ಕೊನೆಯ ವೇತನದ 50% ಪಿಂಚಣಿ ದೊರೆಯಲಿದೆ. ಈ ಹೊಸ ಯೋಜನೆಯಲ್ಲಿ ಹಳೆಯ ಪಿಂಚಣಿ ಯೋಜನೆಯ ಪ್ರಯೋಜನಗಳಿಗೂ ಸೇರಿವೆ ಎಂದು ಮುಖ್ಯಮಂತ್ರಿ ಸ್ಟಾಲಿನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು ನೌಕರರ 10% ಕೊಡುಗೆಯ ಜೊತೆಗೆ ಪಿಂಚಣಿ ನಿಧಿಗೆ ಅಗತ್ಯವಿರುವ ಸಂಪೂರ್ಣ ಹೆಚ್ಚುವರಿ ಹಣವನ್ನು ಕೂಡ ಒದಗಿಸುತ್ತದೆ. 50% ಪಿಂಚಣಿ ಪಡೆಯುವ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಂತೆಯೇ ಪ್ರತಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳವು ಸೌಲಭ್ಯವೂ ಸಿಗಲಿದೆ. ಅಂದರೆ ಏನೀಗ ನಮಗೆ NPS ಅಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್, ಅದನ್ನ ಒಂದು ಸರಿ ಸೆಟಲ್ಮೆಂಟ್ ಮಾಡಿದ್ರೆ ಎಷ್ಟು ಬರ್ತಾಯಿತ್ತು ಅಷ್ಟೇ ಅಮೌಂಟ್ ಬರ್ತಾಯಿತ್ತು. ಬಟ್ ಈ ಹೊಸ ಯೋಜನೆಯಲ್ಲಿ ಪ್ರತಿ 6 ತಿಂಗಳಿಗೆ DA ಕೂಡ ದೊರೆಯಲಿದೆ. ಪಿಂಚಣಿದಾರರು ಮೃತಪಟ್ಟರೆ ಮೃತರ ನಾಮನಿರ್ದೇಶಿತರಿಗೆ ಪಿಂಚಣಿ ಮೊತ್ತದ 60% ಹಣವನ್ನು ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ಅಂದರೆ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ನೌಕರರೊಬ್ಬರು ಸೇವಾವಧಿಯಲ್ಲಿ ಮೃತಪಟ್ಟರೆ ಅಥವಾ ನಿವೃತ್ತಿಯ ಸಮಯದಲ್ಲಿ ಮರಣ ಹೊಂದಿದ್ದರೆ ಅವರ ಉಳಿದ ಸೇವಾವಧಿಗೆ ಅನುಗುಣವಾಗಿ ಗರಿಷ್ಠ 25 ಲಕ್ಷ ರೂ.ವರೆಗೆ ಡೆತ್ ಗ್ರ್ಯಾಚ್ಯುಟಿಯನ್ನು ನೀಡಲಾಗುವುದು. ಹೊಸ ಪಿಂಚಣಿ ಯೋಜನೆ ಜಾರಿಯಾದ ನಂತರ ಪಿಂಚಣಿ ಪಡೆಯುವ ಅರ್ಹತಾ ಸೇವಾ ಅವಧಿಯನ್ನು ಪೂರ್ಣಗೊಳಿಸದೆ ನಿವೃತ್ತರಾಗುವ ಎಲ್ಲರಿಗೂ ಕನಿಷ್ಠ ಪಿಂಚಣಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಏನೇನು ಹೈಲೈಟ್ಸ್ ಅಂದರೆ 50% ಖಾತರಿ ಪಿಂಚಣಿ, ಏನು ಗ್ಯಾರಂಟಿಡ್ ಪೆನ್ಷನ್ ಬರಬೇಕು 50% ಅವ್ರು ಏನು ಬೇಸಿಕ್ ತಗೊಳ್ತಿದ್ದಾರೆ ಅದು. ನೆಕ್ಸ್ಟ್ DA ಕೂಡ ರೈಸ್ ಆಗುತ್ತೆ. ಅದಾದ ನಂತರ ಗ್ರ್ಯಾಚ್ಯುಟಿ, ಡೆತ್ ಗ್ರ್ಯಾಚ್ಯುಟಿ, ಅವರೇನಾದರೂ ಏನು ಮಿನಿಮಮ್ ಇಷ್ಟು ಇಯರ್ಸ್ ಮಾಡಬೇಕು, ಇಷ್ಟು ವರ್ಷ ಮಾಡಬೇಕು ಸೇವಾವಧಿ ಅಂತಿದೆ, ಅದನ್ನು ಮಾಡದೆ ಕೂಡ ಸತ್ರು ಕನಿಷ್ಠ ಪಿಂಚಣಿ ಕೂಡ ಅವ್ರಿಗೆ ದೊರೆಯುತ್ತದೆ. ಇದಿಷ್ಟು ಹೈಲೈಟ್ಸ್. ಇದೇ ಥರ ಮತ್ತೊಂದಷ್ಟು ವಿಷಯಗಳ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.